ಈ ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಏನು ಗುಡ್ ನ್ಯೂಸಪ್ಪ ಅಂತಂದರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರ ಕಚೇರಿಯಿಂದ ಏನು ಇನ್ಫಾರ್ಮೇಷನ್ ಬಂದಿದೆ ಅಂತಂದರೆ, ಮೆಟ್ರಿಕ್ ನಂತರದ ಕೋರ್ಸ್‌ಗಳಾದ ಪಿ-ಯು-ಸಿ ಮತ್ತು ಸಮಾನಾಂತರ ಅಂದರೆ ಪಿ-ಯು-ಸಿ ಇಕ್ವಲೆಂಟ್ ಆಗಲಿ, ಡಿಪ್ಲೊಮಾ ಆಗಲಿ, ಕೋರ್ಸ್ ಆಗಲಿ ಇವರಿಗೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ವಿದ್ಯಾಸಿರಿ ಶುಲ್ಕ ಮರುಪಾವತಿ ವಿದ್ಯಾರ್ಥಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಸ್ಕಾಲರ್‌ಶಿಪ್ ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಅವ್ರ ಲಾಸ್ಟ್ ಡೇಟ್ ಏನಿತ್ತಪ್ಪ ಅಂತಂದರೆ 10/11/2024 ಇತ್ತು. ಸೊ ಅದನ್ನು ಇವರು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1ರ ಅಲೆಮಾರಿ ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮೂಲಕ ನೀಡಲಾಗ್ತಿದ್ದ ಮೆಟ್ರಿಕ್ ನಂತರ ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ, ಇದಕ್ಕೆ ವಿದ್ಯಾಸಿರಿ ಸ್ಕಾಲರ್‌ಶಿಪ್ ಅಂತ ಹೇಳ್ತಾರೆ. ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು 10/11/2024 ನಾನು ಹೇಳಿದ್ದೆ ಇವಾಗ 10/11/2024 ಅಂತಿಮ ದಿನಾಂಕವಿತ್ತು. ಇದು ಡೇಟ್ ಮುಗಿದಿತ್ತು. ಆದರೆ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸು ಆಮೇಲೆ ಕಾಲೇಜಸ್ಸು ಸಂಘ ಸಂಸ್ಥೆಗಳಿಂದ ಡೇಟನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ರಿಕ್ವೆಸ್ಟ್ ಲೆಟರನ್ನು ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ನೀಡಿತ್ತು. ಅದಕ್ಕಾಗಿ ಅವರು ರಿಕ್ವೆಸ್ಟನ್ನು ಆಕ್ಸೆಪ್ಟ್ ಮಾಡಿಕೊಂಡು 30/11/2024 ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಸನ್ನು ಇವರು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. 30/11/2024 ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಎಕ್ಸ್ಟೆಂಡ್ ಮಾಡಿದ್ದ ಡೇಟನ್ನು ನೀವು ನೋಡಿಕೊಂಡು ಬೇಗ ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಎಸ್-ಎಸ್-ಪಿ ಪೋಸ್ಟ್ ಮ್ಯಾಟ್ರಿಕ್ ಕರ್ನಾಟಕ .o.in ಇದರಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಏನಾದರೂ ನಿಮಗೆ ಇದರಲ್ಲಿ ಹೆಲ್ಪ್ ಬೇಕಾಗಿತ್ತಪ್ಪ ಅಂತಂದರೆ ಇಲಾಖಾ ಸಹಾಯವಾಣಿ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹೆಲ್ಪ್ಲೈನ್ ಇದೆ 8050770005ಗೆ ಕರೆ ಮಾಡಿದರೆ ನಿಮಗೆ ಅಥವಾ ಇಮೇಲ್ ಮುಖಾಂತರ bcwd.helpline@gmail.comಗೆ ನೀವು ನಿಮ್ಮ ಕ್ವೈರಿಯನ್ನು ಹಾಕ್ಬೋದು. ಅದರ ಜೊತೆಗೆ ಈ ಆಯುಕ್ತರ ಕಚೇರಿಯಿಂದ ರಾಜ್ಯದ ಎಲ್ಲ ಉಪನಿರ್ದೇಶಕರು ಮತ್ತು ಹಿಂದುಳಿದ ವರ್ಗಗಳ ಜಿಲ್ಲಾಧಿಕಾರಿಗಳಿಗೆ ಕಲ್ಯಾಣಾಧಿಕಾರಿಗಳಿಗೆ ಅವರು ಈ ನೋಟಿಸನ್ನು ಜಾರಿ ಮಾಡಿರ್ತಾರೆ. ಅಂದರೆ 10/11/2024 ನಿಗದಿಪಡಿಸಿದ್ದ ದಿನಾಂಕವನ್ನು ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಫಾರ್ BCWD ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗಗಳ ಇಲಾಖೆ ಅಂಡರ್ದಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ 30/11/2024 ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತೇಳಿ ಅವರಿಗೆ ತಿಳಿಸಿ ಅವರಿಗೆ ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಅಪ್ಲೈ ಮಾಡಲಿಕ್ಕೆ ಹೇಳಿ ಅಂತೇಳಿ ಈ ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿಯಿಂದ ಹಿಂದುಳಿದವರ ಕಲ್ಯಾಣ ಇಲಾಖೆಯು ತಿಳಿಸಿರುತ್ತದೆ. ಸೊ ಆದ ಕಾರಣ ತಡ ಮಾಡದೆ ನೀವು 30/11/2024 ಒಳಗಡೆ ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಮುಖಾಂತರ ಎಸ್-ಎಸ್-ಪಿ ಪೋರ್ಟಲ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಕೊನೆಯ ದಿನಾಂಕ ನೆನಪಿಟ್ಕೊಳ್ರಿ 30/11/2024. ಇದ್ರದ್ದು ಏನಾದರೂ ಅಪ್ಡೇಟ್ ಬಂದರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿದರೆ ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ 30/11/2024 ಮರಿಬೇಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಅಣ್ಣ ತಮ್ಮಂದಿರಿಗೆಲ್ಲ ಹೇಳಿ ಇದನ್ನು ಸ್ಕಾಲರ್‌ಶಿಪ್ ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಅಪ್ಲೈ ಮಾಡಲಿಕ್ಕೆ. ಸೊ ಇದು ಅವರಿಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.